ಎಲ್ರಿಗೂ ನಮಸ್ಕಾರ. ಇವತ್ತು NH75 ದೇವಿಹಳ್ಳಿ ಟು ಮಂಗಳೂರು ಏನು ಹೈವೇ ಇದೆಯೋ ಇದು ಪ್ರೋಗ್ರೆಸ್ ಚೆಕ್ ಮಾಡೋಣ. ಅದರಲ್ಲೂ ಎಸ್ಪೆಷಲಿ ನಮ್ಮ ಫೋಕಸ್ ಬಂದು ಇವತ್ತು ಬಳ್ಳುಪೇಟೆಯಿಂದ ಮಾರನಹಳ್ಳಿ. ಸೊ ಇದು ಬಂದು ಹಾಸನ್ ಟು ಮಾರನಹಳ್ಳಿ ಪ್ಯಾಕೇಜಲ್ಲಿ ಬರುತ್ತೆ. ಸೊ ಈ ಒಂದು ಪ್ಯಾಕೇಜು ರಾಜ್ಕಮಲ್ ಬಿಲ್ಡರ್ಸ್ ಅವರು ಕೊಟ್ಟಿದ್ದಾರೆ. ಸೊ ಈ ಪ್ಯಾಕೇಜಲ್ಲಿ ಒನ್ ಆಫ್ ದಟ್ ಈಸ್ ಬಳ್ಳುಪೇಟೆಯಿಂದ ನಮ್ಗೆ ಗೊತ್ತು ಹಾಸನಿಂದ ಬಳ್ಳುಪೇಟೆವರೆಗೂ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಬಳ್ಳುಪೇಟೆಯಿಂದ ಮಾರನಹಳ್ಳಿ ಕೂಡ ಆಲ್ಮೋಸ್ಟ್ 60%, ಮೋರ್ ದೆನ್ 60% ಆಲ್ರೆಡಿ ಓಪನ್ ಅಪ್ ಆಗಿದೆ. ನೀವು ಈ ಸ್ಟೇಟಸಲ್ಲಿ ನಾವು ಏನು ಮ್ಯಾಪ್ ಎಂಟರ್ ಮಾಡಿದೆವು ಇದರಲ್ಲೇ ನೋಡ್ಬೋದು ಆಲ್ಮೋಸ್ಟ್ 70% ಓಪನ್ ಅಪ್ ಆಗಿದೆ. ಆಮೇಲೆ ಈ 70% ಇದಾದಮೇಲೆ ಕೂಡ ಬಿಟ್ವೀನ್ ದೋಣಿ ಅಂದರೆ ಈ ಸಕಲೇಶ್ಪುರ ಬೈಪಾಸಿಂದ ದೋಣಿಗಲ್ವರೆಗೂ ಆಲ್ಮೋಸ್ಟ್ ಇಲ್ಲಿನೂ ಕೂಡ 40%, ಮೋರ್ ದೆನ್ 40% ಹೇಳ್ಬೋದು, ಆಲ್ಮೋಸ್ಟ್ 60% ಕಂಪ್ಲೀಟ್ ಆಗಿದೆ. ಆಮೇಲೆ ಮಿಕ್ಕಿದ್ದು ಕೂಡ ಅವರು ಆಲ್ಮೋಸ್ಟ್ ಹಿಲ್ ಕಟಿಂಗ್ ಆಗಲಿ ಅಥವಾ ಸ್ಲೋಪ್ ವರ್ಕ್ ಆಗಲಿ ಆಲ್ಮೋಸ್ಟ್ ಎಲ್ಲ ಇಲ್ಲಿ ವರ್ಕ್ ಪ್ರೋಗ್ರೆಸ್ಸಲ್ಲಿದೆ. ಅದಾದಮೇಲೆ ದೋಣಿಗಲ್ ಇಂದ ಮಾರನಹಳ್ಳಿವರೆಗೂ ನೋಡೋದಾದರೆ ಇಲ್ಲೂ ಕೂಡ ಆಲ್ಮೋಸ್ಟ್ ನಾನು ಈ ಡ್ರೋನ್ ಪ್ರೋಗ್ರೆಸ್ ಚೆಕ್ ಮಾಡೋ ಹೇಳೋದಾದರೆ ಮೋರ್ ದೆನ್ 60% ಆಫ್ ದಿ ಏರಿಯಾ ಅವರು ಆಲ್ಮೋಸ್ಟ್ ಎಲ್ಲ ಗ್ರೌಂಡ್ ಇಟ್ಟಾಗಿದೆ. ಆಮೇಲೆ ಹಿಲ್ ಕಟಿಂಗ್ ವರ್ಕ್ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ನಾವು ಆ್ಯಕ್ಚುಲಾಗಿ ಇಲ್ಲಿ ಮ್ಯಾಪ್ ರೆಂಟ್ರೇ ನೋಡ್ಬೇಕು ಆ್ಯಕ್ಚುಲಾಗಿ. ಸೊ ದಟ್ ವಿಲ್ ಗಿವ್ ದ ಬೆಟರ್ ಪಿಕ್ಚರ್. ನೋಡಿ, ಇಲ್ಲೊಂದು ಕರ್ವ್ ಇತ್ತು, ಇದನ್ನ ಸ್ಟ್ರೈಟ್ ಅಪ್ ಮಾಡಿದ್ದಾರೆ. ಅಂದರೆ ಆ್ಯಕ್ಚುಲಾಗಿ ಈ ಸ್ಟ್ರೈಟ್ ಅಪ್ ಇಲ್ಲಿ ಆ್ಯಕ್ಚುಲಾಗಿ ಮೇಜರ್ ಬ್ರಿಡ್ಜ್ ಬರಬೇಕು. ಸೊ ಇದು ಇಲ್ಲಿ ಮಾತ್ರ ಕಂಪ್ಲೀಟ್ ವರ್ಕ್ ಏನು ಸ್ಟಾರ್ಟ್ ಆಗಿಲ್ಲ. ಮಿಕ್ಕಿದೆಲ್ಲ ನಾವು ನೋಡ್ಬೋದು. ಇಲ್ಲೊಂದು ನೋಡಿ, ಇಲ್ಲೊಂದು ಕರ್ವ್ ಕೂಡ ಸ್ಟ್ರೈಟ್ ಅಪ್ ಮಾಡಿದ್ದಾರೆ. ಇಲ್ಲಿ ನೋಡಿ ತುಂಬ ಕರ್ವ್ಸ್ ಇತ್ತು, ಎಲ್ಲ ಪ್ರತಿಯೊಂದೂ ಸ್ಟ್ರೈಟ್ ಅಪ್ ಮಾಡಿದ್ದಾರೆ. ಸೊ ಇದೆಲ್ಲ ಏನು ಕರ್ವ್ಸ್ ಇರುತ್ತೋ ಅದೆಲ್ಲ ಎಕ್ಸ್ಕ್ಲೂಡ್ ಆಗುತ್ತೆ. ಸೊ ಇರೋದನ್ನೇ ಇದನ್ನು ಬೈಪಾಸ್ ಮಾಡ್ಕೊಂಡು ಇಲ್ಲಿ 4 ಲೇನ್ ಮಾಡ್ತಾರೆ. ಸೊ ಇದೆಲ್ಲ ಪ್ರತಿಯೊಂದೂ ಆಲ್ಮೋಸ್ಟ್ ಎಲ್ಲ ಸ್ಲೋಪ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ಇವಾಗ ರೋಡ್ ವರ್ಕ್ ನಡೀತಾ ಇದೆ ಅವತ್ತು. ಇಲ್ಲೂ ಕೂಡ ನೋಡಿ ತುಂಬ ಎಲ್ಲ ಕರ್ವ್ಸ್ ಎಲ್ಲ ಆಲ್ಮೋಸ್ಟ್ ಎಲಿಮಿನೇಟ್ ಆಗುತ್ತೆ, ಎಲ್ಲ ಸ್ಟ್ರೈಟ್ ಅಪ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಬೇಸಿಕಲಿ ಡಿಸೈನ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಅರ್ಲಿಯರ್ ಮೇ ಬಿ 40-50 ಏನಿತ್ತೋ ಇದು ಆಲ್ಮೋಸ್ಟ್ ಇವಾಗ 80ವರೆಗೂ ಹೋಗುತ್ತೆ. ಡಿಸೈನ್ ಸ್ಪೀಡ್ 80 ಇರುತ್ತೆ. ನೋಡಿ, ಇಲ್ಲೂ ಕೂಡ ಸ್ಲೋಪ್ ಎಲ್ಲ ಸ್ಟ್ರೈಟ್ ಅಪ್ ಆಗ್ತದೆ. ಪ್ರತಿಯೊಂದು ಕಡೆನೂ ಸ್ಲೋಪ್ಸ್ ಎಲ್ಲ ಸ್ಟ್ರೈಟ್ ಅಪ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೂ ನೋಡ್ಬೋದು ನೀವು ಆಲ್ಮೋಸ್ಟ್ ಇಲ್ಲಿವರೆಗೂ ರಾಜ್ಕಮಲ್ ಅವರ ಇದರಲ್ಲಿ ಪ್ಯಾಕೇಜಲ್ಲಿ ಬರುತ್ತೆ. ಸೊ ರಾಜ್ಕಮಲ್ ಬಿಲ್ಡರ್ಸ್ ಅವರು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಇದು. ಆಮೇಲೆ ಮಿಕ್ಕಿದೇನು ಮಾರನಹಳ್ಳಿಯಿಂದ ಏನು ಶಿರಾಡಿ ಘಾಟ್ ಇದೆಯೋ ಅದಿನ್ನೂ ಟೆಂಡರ್ ಆಗಿತ್ತು, ತಿರ್ಗಾ ಅದು ಕ್ಯಾನ್ಸಲ್ ಆಗಿ ತಿರ್ಗಾ ಯಾವ ಸ್ಟೇಜ್ ಹೋಗಿದೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಇಲ್ಲ. ಸೊ ಅದು ಬಿಟ್ಟು ಇನ್ನು ಮುಂದಕ್ಕೆ ಏನು ಹಡ್ಡೋಳೆ ಮತ್ತು ಕಾರ್ಕಳ ಏನಿದೆಯೋ, ಕಲ್ಲಡ್ಕ, ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸದ್ಯಕ್ಕೆ ಬಳ್ಳುಪೇಟೆಯಿಂದ ಮಾರನಹಳ್ಳಿ ಪ್ರೋಗ್ರೆಸ್ ಚೆಕ್ ಮಾಡೋಣ. ನಾವು ಆ್ಯಕ್ಚುಲಾಗಿ ಇಲ್ಲೇ ಹೇಳಿದಾಗೆ ಬಳ್ಳುಪೇಟೆಯಿಂದ ಸಕಲೇಶ್ಪುರ ಬೈಪಾಸ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನೀವು ಅಕಸ್ಮಾತ್ ಇದನ್ನು ಇದೇನು ಅವಶ್ಯಕತೆ ಇಲ್ಲ ಅಂದರೆ ನೀವು ಡೈರೆಕ್ಟ್ ಸಕಲೇಶ್ಪುರ ಬೈಪಾಸ್ಗೆ ಸ್ಕಿಪ್ ಮಾಡಿ. ಸೊ ದಟ್ ಇಲ್ಲಿಂದ ಅಪ್ಡೇಟ್ ಗೊತ್ತಾಗುತ್ತೆ ನಿಮಗೆ ಎಲ್ಲಿಏನು ವರ್ಕ್ ನಡೀತಾ ಇದೆ, ಏನು ಕತೆ ಅಂತ. ಓಕೆನಾ, ಬನ್ನಿ ಡ್ರೋನ್ ಪ್ರೋಗ್ರೆಸ್ ಚೆಕ್ ಮಾಡೋಣ. ಇದು ಬಳ್ಳುಪೇಟೆಯಿಂದ ಸ್ಟಾರ್ಟ್ ಆಗ್ತಾಯಿದೆ. ಸೊ ಬಳ್ಳುಪೇಟೆಯಿಂದ ಮಾರನಹಳ್ಳಿ ಆಲ್ಮೋಸ್ಟ್ 20+ ಕಿಲೋಮೀಟರ್ ಸ್ಟ್ರೆಚ್ ಏನಿದೆ. ಇದರಲ್ಲಿ ಸಕಲೇಶ್ಪುರ ಬೈಪಾಸ್ ಅದು ಆಲ್ಮೋಸ್ಟ್ ಒಂದು 12 ಕಿಲೋಮೀಟರ್ಸ್ ಇಲ್ಲಿಂದ. ಸೊ ಅಲ್ಲಿವರೆಗೂ ಏನು ಪ್ರೋಗ್ರೆಸ್ ಎಲ್ಲ ಕಂಪ್ಲೀಟ್ ಆಗಿದೆ, ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಬೈ ರಾಜ್ಕಮಲ್ ಬಿಲ್ಡರ್ಸ್. ಸೊ ಇಲ್ಲಿ ನೀವೇನಾದರೂ ಈ ಸ್ಟ್ರೆಚ್ ಸ್ಕಿಪ್ ಮಾಡಬೇಕಂದ್ರೆ ಡೈರೆಕ್ಟ್ 9.40 ಅಲ್ಲಿಗೆ ಸ್ಕಿಪ್ ಆಗಿಬಿಡಿ. ಸೊ ಅಲ್ಲಿಂದ ಸಕಲೇಶ್ಪುರ ಬೈಪಾಸಿಂದ ಸ್ಟಾರ್ಟ್ ಆಗುತ್ತೆ, ಕಡೆ ಬೈಪಾಸ್ ಎಂಡಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಬೈಪಾಸ್ ಎಂಡಲ್ಲಿ ಸ್ವಲ್ಪ ಜಂಕ್ಷನ್ ವರ್ಕ್ ನಡೀತಾ ಇದೆ. ಅದಾದಮೇಲೆ ಅಲ್ಲಿಂದ ಆ್ಯಕ್ಚುಲಾಗಿ ಇಲ್ಲಿ ಏರಿಯಾ ಫುಲ್ ಸ್ಟಾರ್ಟ್ ಆಗುತ್ತೆ. ಸಕಲೇಶ್ಪುರ ಬೈಪಾಸಲ್ಲೂ ಆಲ್ಮೋಸ್ಟ್ ನೀವು ನೋಡಿರ್ಬೋದು ರೀಸೆಂಟಾಗಿ ಕೆಲವೊಂದು ಲ್ಯಾಂಡ್ ಸ್ಲೈಡ್ಸ್ ಆಯಿತು. ಸೊ ಅದೆಲ್ಲ ಕ್ಲಿಯರೆನ್ಸ್ ಮಾಡಿ ಎಲ್ಲ ಆಲ್ಮೋಸ್ಟ್ ಬೈಪಾಸ್ ಕ್ಲಿಯರ್ ಆಗಿದೆ. ಬೈಪಾಸಲ್ಲಿ ವಾಹನಗಳು ಓಡಾಡ್ತಾ ಇದ್ದಾವೆ. ಹಾಗೆ ಬೈಪಾಸ್ ಎಂಡಿಂದ ಪ್ರೋಗ್ರೆಸ್ ಚೆಕ್ ಮಾಡೋಣ.
ಇದು ಸಕಲೇಶಪುರ ಬೈಪಾಸ್ ಎಂಡ್. ಇದು ಇಲ್ಲಿಂದ ಸ್ವಲ್ಪ ದೂರ ಮಾತ್ರ ಒಂದು ಇಲ್ ಕಟಿಂಗ್ ಮತ್ತು ಸ್ಲೋಪ್ ವರ್ಕ್ಸ್ ನಡೀತಾ ಇದೆ. ಸ್ವಲ್ಪ ದೂರ ಮಾತ್ರ ಒಂದು ಲೇನ್ ವರ್ಕ್ ಪೆಂಡಿಂಗ್ ಇದೆ, ಅದು ನಡೀತಾ ಇದೆ. ಆಮೇಲೆ ಒಂದಷ್ಟು ದೂರ 2 ಲೇನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಬಿಟ್ವೀನ್ ಸಕಲೇಶಪುರ ಬೈಪಾಸ್ ಎಂಡ್ ಮತ್ತು ದೋಣಿಗಲ್, ಅದೇ ಮಂಜರಾಬಾದ್ ಫೋರ್ಟ್ ಏನಿದೆಯೋ ಅಲ್ಲಿವರೆಗೂ ನೋಡೋದಾದರೆ, ಪ್ರೋಗ್ರೆಸ್ ನೋಡೋದಾದರೆ ಒಂದು 40% 2 ಲೇನ್ ಕಂಪ್ಲೀಟ್ ಆಗಿದೆ ಮತ್ತು ಜನಕ್ಕೆ ಓಪನ್ ಆಗಿದೆ. ಇನ್ನೊಂದು 40% ಏನಾಗಿದೆ, 1 ಲೇನ್ ವರ್ಕ್ ನಡೀತಾ ಇದೆ, ಕಂಪ್ಲೀಟ್ 1 ಲೇನ್ ವರ್ಕ್ ನಡೀತಾ ಇದೆ ಮತ್ತು ಆಲ್ಮೋಸ್ಟ್ ಫಿನಿಶಿಂಗ್ ಬಂದಿದೆ. ಆ 1 ಲೇನ್ ಅದು ಮುಗಿದಾದ್ಮೇಲೆ ಇನ್ನೊಂದು ಲೈನ್ಗೆ ಬರ್ತಾರೆ. ಸೊ ಆ 1 ಲೈನಲ್ಲಿ ಟ್ರಾಫಿಕ್ ಕ್ಲಿಯರೆನ್ಸ್ ಕೊಡ್ತಾರೆ, ಇನ್ನೊಂದು ಕಡೆಗೆ ವರ್ಕ್ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಿರ್ಬೋದು ತುಂಬ ಕಡೆ ಏನು ಏರ್ಪಿನ್ ಬೆಂಡ್ಸ್ ಇದ್ದಾವೆ, ಏರ್ಪಿನ್ ಬೆಂಡ್ಸ್ ಟರ್ನ್ಸ್ ಆಗಲಿ. ಸೊ ಇವೆಲ್ಲ ಎಲಿಮಿನೇಟ್ ಮಾಡಿ ಸ್ಟ್ರೈಟ್ ರೋಡ್ಸ್ ಮಾಡ್ತಾಯಿದ್ದಾರೆ. ಸೊ ಎಲ್ಲೆಲ್ಲಿ ಏರ್ಪಿನ್ ಬೆಂಡ್ಸ್ ಬರುತ್ತೋ, ಎಲ್ಲೆಲ್ಲಿ ಅವ್ರು ಕಟ್ ಮಾಡಬೇಕಾಗುತ್ತೋ ಪ್ರತಿಯೊಂದು ಕಡೆಯೂ ಅದು ಆಲ್ಮೋಸ್ಟ್ ವರ್ಕ್ ಸ್ಟಾರ್ಟ್ ಆಗಿ ಫೈನಲ್ ಸ್ಟೇಜಲ್ಲಿ ಬಂದಿದೆ. ಸೊ ಇನ್ನು ಮಿಕ್ಕಿದ ಕಡೆ ಎಲ್ಲೆಲ್ಲಿ ಟ್ರಾಫಿಕ್ ಡೈವರ್ಷನ್ ಇರ್ತೋ ಅಲ್ಲಿ ಮಾತ್ರ ಒಂದೊಂದು ಲೈನ್ ಹಾಕಿ, ಇನ್ನೊಂದು ಲೈನ್ ಆಲ್ರೆಡಿ ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ. ಸೊ ಇನ್ನೊಂದು ಲೈನ್ ಕಂಪ್ಲೀಟ್ ಆದಮೇಲೆ ಇವಾಗಿರೋ ರೋಡ್ಗೆ ಅವ್ರು ಬಂದು ಕಾಂಕ್ರೀಟ್ ರೋಡ್ ಹಾಕ್ತಾರೆ. ಸೊ ಅದು ನನಗನ್ಸ್ದಂಗೆ ಇನ್ನೊಂದು ಈ 6 ಮಂತ್ಸಲ್ಲೇ ಅವ್ರು ಮಾಡಬೇಕು, ಯಾಕಂದರೆ ಇನ್ನು ನೆಕ್ಸ್ಟ್ ಮಳೆಗಾಲ ಬಂದರೆ ಅದಾಗೋದಿಲ್ಲ. ಸೊ ಇದು ಬಂದು ಮಂಜರಾಬಾದ್ ಫೋರ್ಟ್ ಹತ್ರ ಇದು. ಸೊ ಇಲ್ಲಿ ಒಂದು ಮೇಜರ್ ಬ್ರಿಡ್ಜ್ ಬರಬೇಕು. ಸೊ ಇಲ್ಲೂ ಕೂಡ ಏರ್ಪಿನ್ ಬೆಂಡ್ ಏನಿದೆ ಅದನ್ನು ಎಲಿಮಿನೇಟ್ ಮಾಡೋದಕ್ಕೆ ಅವರು ಮೇಜರ್ ಬ್ರಿಡ್ಜ್ ಹಾಕಬೇಕು. ಸೊ ಅದು ವರ್ಕ್ ಇನ್ನು ಪ್ರಿಲಿಮಿನರಿ ವರ್ಕ್ ಇದು ಮಾತ್ರ ಸ್ಟಾರ್ಟ್ ಆಗಿಲ್ಲ. ಇನ್ನು ಮಿಕ್ಕಿದ್ದು ಇಲ್ಲಿಂದ ರೈಲ್ವೆ ಲೈನ್ವರೆಗೂ ಏನಿದೆ ಅಲ್ಲಿ ಈಗ 1 ಲೈನ್ ವರ್ಕ್ ಏನು ಇವಾಗಿರೋ ರೋಡ್ ಬಿಟ್ಟು ಇನ್ನೊಂದು ಲೈನ್ ವರ್ಕ್ ಏನಿದೆಯೋ ಅದು ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಇಲ್ಲೂ ಕೂಡ. ಸೊ ಇಲ್ಲಿನ ಕಾಂಕ್ರಿಟೈಸೇಷನ್ ಎಷ್ಟೊಂದು ಕಡೆ ಪೆಂಡಿಂಗ್ ಇದೆ. ಸೊ ಅದು ಕಂಪ್ಲೀಟ್ ಫುಲ್ ಕಾಂಕ್ರಿಟೈಸ್ PQC ಏನು ಪೇಮೆಂಟ್ ಕ್ವಾಲಿಟಿ ಗ್ರೇಡ್ ಕಾಂಕ್ರೀಟ್ ಏನಿದೆಯೋ ರೋಡ್ ಏನಾದರೂ ಹಾಗಾದಮೇಲೆ ಇನ್ನೊಂದು ಲೈನ್ ವರ್ಕ್ ಇಲ್ಲೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಓವರಾಲ್ ಹೇಳಬೇಕಾದ್ರೆ ಈ ಟೋಟಲ್ ಏನು ಬಳುಪೇಟೆಯಿಂದ ಇಲ್ಲಿ ಕಂಪ್ಲೀಟ್ ಮಾರ್ನಹಳ್ಳಿವರೆಗೂ ಏನು 60% ವರ್ಕ್ ಕಂಪ್ಲೀಟಾಗಿ ರೋಡ್ ಜನ ಯೂಸ್ ಮಾಡ್ತಾಯಿದ್ದಾರೆ. ಇನ್ನು 40% ಅಲ್ಲಿ ಏನಿಲ್ಲ ಅಂದ್ರೂ ನನ್ನ ಪ್ರಕಾರ ಒಂದು ಮೋರ್ ದೆನ್ 70% ಅಲ್ಲಿ ವರ್ಕ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಒಂದು 50% 1 ಲೈನ್ ವರ್ಕ್ ಕಂಪ್ಲೀಟ್ ಆಗೋಗಿದೆ, ಇನ್ನೊಂದು ಲೈನ್ ಕಂಪ್ಲೀಟ್ ಆಗಬೇಕು. ಸೊ ಓವರಾಲ್ ಫಿಸಿಕಲ್ ವರ್ಕ್ ಪ್ರೋಗ್ರೆಸ್ ಹೇಳೋದಾದರೆ ಅಕಾರ್ಡಿಂಗ್ ಟು ಕಂಪನಿ 80% ಆಗಿದೆ. 80% ಇನ್ನು 20% ಆಬ್ವಿಯಸ್ಲಿ ಇನ್ನೊಂದು ಲೈನ್ ಆಗಬೇಕು. ಇನ್ನೊಂದು ಲೈನ್ ಆದರೆ ಇವ್ರದ್ದು ಟೋಟಲ್ ಕಂಪ್ಲೀಷನ್ನೇ ಆಲ್ಮೋಸ್ಟ್ 70-80% ಬಂದುಬಿಡುತ್ತೆ. ಟೋಟಲ್ ಕಂಪ್ಲೀಷನ್ನೇ ಅಂದರೆ ರೋಡ್ ಕಂಪ್ಲೀಷನ್ನೇ 70-80% ಬಂದುಬಿಡುತ್ತೆ ಇನ್ನೊಂದು ಲೈನ್ ಕಂಪ್ಲೀಟ್ ಆದರೆ. ಅದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಮೇಜರ್ ಬ್ರಿಡ್ಜಸ್ಸು ಮತ್ತು ಏನು ಇಲ್ಲಿ ಕೆಲವೊಂದು ಕಡೆ ವಾಟರ್ ವೇಸ್ ಬರ್ತವೋ ಅಲ್ಲಿ ಮೈನರ್ ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ. ಇದಾದಮೇಲೂ ಕೂಡ ಇವಾಗ ವರ್ಕ್ ಸ್ಟಾರ್ಟ್ ಆಗಿದೆ, ರೀಸೆಂಟಾಗಿ ಇಲ್ಲೆಲ್ಲ ವರ್ಕ್ ಸ್ಟಾರ್ಟ್ ಆಗಿರೋದು. ಸೊ ನನ್ನ ಪ್ರಕಾರ ಇಟ್ ವಿಲ್ ಟೇಕ್ ಮಿನಿಮಮ್ ಇನ್ನು 2 ವರ್ಷ ಕಂಪ್ಲೀಟ್ ಆಗೋದಕ್ಕೆ ತಗೊಳುತ್ತೆ. ಮೇ ಬಿ ಬೈ 2026 ಮಿಡ್ಗೆ ಇದು ಕಂಪ್ಲೀಟ್ ಆಗ್ಬೋದು ಮಾರ್ನಹಳ್ಳಿವರೆಗೂ. ಇನ್ನು ಮಾರ್ನಹಳ್ಳಿಯಿಂದ ಶಿರಡಿ ಘಾಟ್ ಹೇಳೋದಾದರೆ ಅದಿನ್ನೂ ನನಗನ್ನಿಸ್ದಂಗೆ ಇನ್ನು ಸ್ಟಾರ್ಟ್ ಆಗೋದಿರಲಿ, ಅದು ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಸೊ ಇದಾಗಿತ್ತು NH75 ಫ್ರಮ್ ಬಳುಪೇಟೆಯಿಂದ ಮಾರನಹಳ್ಳಿ. ಸೊ ನೆಕ್ಸ್ಟ್ ಇನ್ನು ನಾವು ಕಲ್ಲಡ್ಕ ಕಡೆ ಮತ್ತು ಅಡ್ಡಹೊಳೆ ಅದು ಚೆಕ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಮರಿದಿರ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.